ಏನು ಪ್ರಧಾನರವರ ತಲೆದಂಡ ಬೆನ್ನಲ್ಲೇ ಸಿಜೆಪಿ ಗೋಲ್ ಪೋಸ್ಟ್ ಬದಲು ಸಿಜೆಪಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸರ್ಕಾರದ ಮೂರನೇ ಸಭೆ ನಡೆದಿರುವಂಥದ್ದು. ಸಿಜೆಪಿಯ ಜೊತೆ ಚರ್ಚೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಪ್ರಧಾನರವರ ತಲೆದಂಡದ ಬೆನ್ನಲ್ಲೇ ಸಿಜೆಪಿ ಗೋಲ್ ಪೋಸ್ಟ್ ಬದಲು ಸಿಜೆಪಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸರ್ಕಾರದ ಮೂರನೆಯ ಸಭೆ ನಡೆದಿದೆ. ಸಿಜೆಪಿಯ ಜೊತೆ ಚರ್ಚೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಸಿಜೆಪಿ ಪರವಾಗಿ ಸೌರವ್ ದಾಸ್, ಅಶುತೋಷ್ ಭಾಗಿಯಾಗಿದ್ರು. ಹೊಸದಾಗಿ 3 ಬೇಡಿಕೆಯನ್ನ ಮುಂದಿರಿಸಿದಂತಹ ಕಾಕ್ರೋಚ್ ಪಾರ್ಟಿ ತೀವ್ರ ಕುತೂಹಲಕಾರಿಯಾಗಿದೆ. ಈಗ ಸಿಜೆಪಿ ಹಾಗೂ ಕೇಂದ್ರದ ಸಭೆ ನೋಡಿ, ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯ ಬೆನ್ನಲ್ಲೇ ಸಿಜೆಪಿ ಗೋಲ್ ಪೋಸ್ಟ್ ಹಾಕುವಂತಹ ಬದಲು ಸಿಜೆಪಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸರ್ಕಾರದ ಮೂರನೇ ಸಭೆ ನಡೆದಿದೆ. ಸಿಜೆಪಿಯ ಜೊತೆ ಏನು ಚರ್ಚೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಸಿಜೆಪಿ ಪರವಾಗಿ ಸೌರವ್ ದಾಸ್ ಹಾಗೂ ಅಶುತೋಷ್ ಭಾಗಿಯಾಗಿದ್ರು. ಹೊಸದಾಗಿ 3 ಬೇಡಿಕೆಯನ್ನ ಮುಂದಿರಿಸಿದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ 3 ಬೇಡಿಕೆಯನ್ನ ಹೊಸದಾಗಿ ಇಟ್ಟಿರುವಂಥದ್ದು. ಈಗ ನೋಡಿ, ಸಿಜೆಪಿ ಹಾಗೂ ಕೇಂದ್ರದ ಸಭೆ ಏನಿದೆ ಅದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಏನಿರ್ಬೋದು, ಏನು ಚರ್ಚೆ ಆಗ್ತಿರ್ಬೋದು, ಯಾಕೆ ಸಭೆಯನ್ನ ಮಾಡಿರಬಹುದು ಅಂತ ಈಗ ಚರ್ಚೆಯನ್ನ ಹುಟ್ಟು ಹಾಕಿದೆ. ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯ ಬೆನ್ನಲ್ಲೇ ಸಿಜೆಪಿ ಪ್ರತಿನಿಧಿಗಳ ಜೊತೆ ಕೇಂದ್ರ ಸರ್ಕಾರದ ಒಂದು ಮೂರನೇ ಸಭೆ. ಸಿಜೆಪಿಯ ಜೊತೆ ಚರ್ಚೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಸಿಜೆಪಿ ಪರವಾಗಿ ಸೌರವ್ ದಾಸ್, ಅಶುತೋಷ್ ಭಾಗಿಯಾಗಿದ್ರು. ಹೊಸದಾಗಿ 3 ಬೇಡಿಕೆಯನ್ನ ಕಾಕ್ರೋಚ್ ಪಾರ್ಟಿ ಮುಂದಿರಿಸಿರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಿಜೆಪಿ ಹಾಗೂ ಕೇಂದ್ರದ ಒಂದು ಸಭೆ, ಏನು ಸಭೆ ಇದು, ಏನು ಚರ್ಚೆ ಆಗ್ತಾ ಇದೆ ಈ ಸಭೆಯಲ್ಲಿ, ಆ 3 ಬೇಡಿಕೆಗಳೇನು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಪಟ್ಟು ಹಿಡಿದು ಸಾಕಷ್ಟು ಹೋರಾಟವನ್ನ ಮಾಡ್ತು, ತೀವ್ರಗೊಳಿಸ್ತು ಹೋರಾಟವನ್ನ. ಜಂತರ್ ಮಂತರ್ನಲ್ಲಿ ಸಾಕಷ್ಟು ದಿನಗಳಿಂದ ಹೋರಾಟ ನಡೀತಾ ಇದೆ. ಕೊನೆಗೂ ಕೂಡ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಈಗ ರಾಜೀನಾಮೆ ನೀಡಿದಂತಹ ಬೆನ್ನಲ್ಲೇ ಸಿಜೆಪಿ ಹಾಗೂ ಕೇಂದ್ರ ಒಂದು ಸಭೆಯನ್ನ ಮಾಡಿರುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಿಜೆಪಿ ಹಾಗೂ ಕೇಂದ್ರದ ಸಭೆ, ಏನು ಸಭೆ ಇದು, ಈ ಸಭೆಯಲ್ಲಿ ಏನೆಲ್ಲ ಮಾತುಕತೆಗಳಾಗಿವೆ, ಏನು ವಿಚಾರವಾಗಿ ಚರ್ಚೆಯಾಗಿದೆ, ಜೊತೆಗೆ 3 ಷರತ್ತನ್ನ, ಹೊಸ 3 ಷರತ್ತುಗಳನ್ನ ಹಾಕಿರುವಂಥದ್ದು. ಏನಿರಬಹುದು ಆ ಒಂದು ಷರತ್ತುಗಳು ಅನ್ನುವಂತಹ ಪ್ರಶ್ನೆ ಈಗ ಇರುವಂಥದ್ದು. ಸಿಜೆಪಿಯ ಜೊತೆ ಚರ್ಚೆಯಲ್ಲಿ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದಾರೆ. ಸಿಜೆಪಿ ಪರವಾಗಿ ಸೌರವ್ ದಾಸ್, ಅಶುತೋಷ್ ಭಾಗಿಯಾಗಿದ್ದಾರೆ. ಇವರು ಸಭೆಯನ್ನ ಮಾಡಿರುವಂಥದ್ದು. ಹೊಸದಾಗಿ 3 ಬೇಡಿಕೆಯನ್ನ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟಿರುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಿಜೆಪಿ ಕೇಂದ್ರದ ಸಭೆ, ಹೊಸದಾಗಿ 3 ಬೇಡಿಕೆ ಇಟ್ಟಿರುವಂಥದ್ದು. ಜೆಪಿ ನಡ್ಡಾ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗಳಾಗ್ತಾ ಇತ್ತು. ಕೊನೆಗೂ ಕೂಡ ಈಗ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಆಗಿದೆ. ಅದೇ ರಾಜೀನಾಮೆಯ ಕೊಟ್ಟಂತಹ ಬೆನ್ನಲ್ಲೇ ನೋಡಿ, ಈಗ ಸಿಜೆಪಿಯ ಜೊತೆ ಕೇಂದ್ರ ಸಭೆಯನ್ನ ಮಾಡಿದೆ. ಸಿಜೆಪಿ ಪರವಾಗಿ ಸೌರವ್ ಭಾಗಿಯಾಗಿರುವಂಥದ್ದು. ಹೊಸದಾಗಿ 3 ಬೇಡಿಕೆಯನ್ನ ಕಾಕ್ರೋಚ್ ಪಾರ್ಟಿ ಮುಂದಿಟ್ಟಿರುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಿಜೆಪಿ ಹಾಗೂ ಕೇಂದ್ರದ ಸಭೆ. ಇನ್ನು ಸಿಜೆಪಿ 3 ಹೊಸ ಬೇಡಿಕೆ ಅಂದ್ರೆ ಕೇಸ್ ವಾಪಸ್ಸನ್ನ ಪಡಿಬೇಕು, ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ನೀಡಬೇಕು, ಜೊತೆಗೆ RAF ಮತ್ತು ದೆಹಲಿ ಪೊಲೀಸರು ಕ್ಷಮೆಯನ್ನ ಕೇಳಬೇಕು. ಈ 3 ಬೇಡಿಕೆಯನ್ನ ಈಡೇರಿಸಿದ್ರೆ ಹೋರಾಟ ಅಂತ್ಯ ಆಗುತ್ತೆ ಅಂತ ತಿಳಿಸಿರುವಂಥದ್ದು. ಕೇಂದ್ರದ ಮುಂದೆ ಸಿಜೆಪಿ 3 ಹೊಸ ಬೇಡಿಕೆಯನ್ನ ಇಟ್ಟಿದೆ. ಏನೇನು ಅಂತ ನೋಡೋದಾದ್ರೆ, ಏನು ವಿದ್ಯಾರ್ಥಿಗಳು ಅಥವಾ ಹೋರಾಟಗಾರರ ಮೇಲೆ ಏನು ಪ್ರಕರಣ ದಾಖಲಾಗಿತ್ತು ಕೇಸ್, ಅದನ್ನು ವಾಪಸ್ ಪಡೆದುಕೊಳ್ಳಬೇಕು. ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. RAF ಮತ್ತು ದೆಹಲಿ ಪೊಲೀಸರು ಕ್ಷಮೆ ಕೇಳಬೇಕು. ಈ 3 ಈಡೇರಿಸಿದ್ರೆ, ಈ ಒಂದು 3 ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ಹೋರಾಟವನ್ನು ಹಿಂಪಡಿತೀವಿ ಅಂತ ಕೇಂದ್ರದ ಮುಂದೆ ಸಿಜೆಪಿ 3 ಬೇಡಿಕೆಗಳನ್ನ ಇಟ್ಟಿದೆ. ಅಂದರೆ ಒಂದು ವಿದ್ಯಾರ್ಥಿಗಳು ಅಥವಾ ಹೋರಾಟಗಾರರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಆ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಬೇಕು, ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು. ಜೊತೆಗೆ RAF
ಪೊಲೀಸರು, ದೆಹಲಿ ಪೊಲೀಸರು ಇಲ್ಲಿ ಕ್ಷಮೆಯಾಚಿಸಬೇಕು. ಜೊತೆಗೆ ಏನು ಮೃತಪಟ್ಟಂತಹ ವಿದ್ಯಾರ್ಥಿಗಳ ಅವರಿಗೆ ಹಣವನ್ನು ನೀಡಬೇಕು, ಅಂದರೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಈ 3 ಬೇಡಿಕೆಗಳನ್ನು CJP ಇಟ್ಟಿದೆ. ಈ 3 ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಮ ಹೋರಾಟವನ್ನು ಕೈ ಬಿಡ್ತೀವಿ ಅಂತ ಈಗ 3 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು. ಪ್ರಧಾನ ತಲೆದಂಡ ರಾಜೀನಾಮೆಯ ಮುಂದೇನು ಮಾಡಬೇಕು ಅಂದ್ರೆ, ಈಗ ರಾಜೀನಾಮೆ ಆಯಿತು, ಮುಂದೆ ಏನು ಮಾಡಬೇಕು, ಸದ್ಯದ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಾದ್ರೂ ಹೇಗೆ, ನೀಟ್ ವಿವಾದ ಡ್ಯಾಮೇಜ್ ಕಂಟ್ರೋಲ್ಗೆ ಇನ್ನೇನು ಮಾಡಬೇಕು, ಸದ್ಯದ ಬೆಳವಣಿಗೆಗಳನ್ನ ನಿಭಾಯಿಸೋದು ಹೇಗೆ, ಈ ಪ್ರಶ್ನೆ ಇದೆ. ವಿಪಕ್ಷಗಳನ್ನ ಸಂಸತ್ ಒಳಗೆ ಹೊರಗೆ ಹೇಗೆ ಕ್ಯಾಟಲ್ ಮಾಡಬೇಕು ಅಂತ ಹೀಗೆ ನಾನಾ ವಿಚಾರಗಳ ಬಗ್ಗೆ ಮೋದಿ ಹಾಗೂ ಅಮಿತ್ ಶಾ ತುರ್ತು ಸಭೆಯನ್ನು ನಡೆಸಿದ್ದಾರೆ. ನೋಡಿ, ಈಗೇನೋ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯಿತು, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಮೋದಿ ಹಾಗೂ ಅಮಿತ್ ಶಾ ಚರ್ಚೆಯನ್ನು ಮಾಡಿದ್ದಾರೆ. ಪ್ರಧಾನ ರಾಜೀನಾಮೆ ಮುಂದೇನು ಮಾಡಬೇಕು, ಸದ್ಯದ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಾದ್ರೂ ಹೇಗೆ, ಜೊತೆಗೆ ನೀಟ್ ವಿವಾದ ಏನು ಡ್ಯಾಮೇಜ್ ಆಗಿದೆ, ಈ ಡ್ಯಾಮೇಜ್ ಕಂಟ್ರೋಲ್ಗೆ ಏನು ಮಾಡಬೇಕು, ಕೇಂದ್ರ ಸರ್ಕಾರ ಏನು ಮಾಡಬೇಕು, ಸದ್ಯದ ಬೆಳವಣಿಗೆಗಳನ್ನ ನಿಭಾಯಿಸೋದು ಹೇಗೆ, ಹೀಗೆ ವಿಪಕ್ಷಗಳನ್ನ ಸಂಸತ್ತು ಒಳಗೆ ಹಾಗೂ ಹೊರಗೆ ಕಟ್ ಹಾಕೋದು ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ರೀತಿ ನಾನಾ ವಿಚಾರಗಳ ಬಗ್ಗೆ ಮೋದಿ ಹಾಗೂ ಅಮಿತ್ ಶಾ ತುರ್ತು ಸಭೆಯನ್ನ ಮಾಡಿರುವಂಥದ್ದು. ಏನು ನೀಟ್ ಪರೀಕ್ಷೆ ವಿಚಾರವಾಗಿ ಈಗ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಏನೋ ಆಯಿತು, ನಂತರ ಏನು ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ, ಏನು ಮಾಡಬೇಕು, ಈ ಒಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಸಂಸತ್ ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನುವಂಥದ್ದು, ಈ ವಿಚಾರಗಳ ಕುರಿತಾಗಿ ಈಗ ಮೋದಿ ಹಾಗೂ ಅಮಿತ್ ಶಾ ಚರ್ಚೆಯನ್ನು ತುರ್ತು ಸಭೆಯನ್ನ ಮಾಡಿದ್ದಾರೆ. ಸದ್ಯದ ಬೆಳವಣಿಗೆಯನ್ನು ನಿಭಾಯಿಸೋದು ಹೇಗೆ, ಜೊತೆಗೆ ವಿಪಕ್ಷಗಳನ್ನ ಸಂಸತ್ ಒಳಗೆ ಹೊರಗೆ ಹೇಗೆ ಏನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೀಗೆ ನಾನಾ ವಿಚಾರಗಳ ಬಗ್ಗೆ ಅಮಿತ್ ಶಾ ಹಾಗೂ ಮೋದಿ ಚರ್ಚೆಯನ್ನ ಮಾಡಿರುವಂಥದ್ದು, ತುರ್ತು ಸಭೆಯನ್ನ ಮಾಡಿರುವಂಥದ್ದು. ನೀಟ್ ಪರೀಕ್ಷೆ ವಿಚಾರವಾಗಿ ಈಗ BJP ಒಂದು ಕಡೆ ಆತ್ಮಾವಲೋಕನವನ್ನು ಮಾಡಿಕೊಳ್ತಾ ಇದೆ. ಅಂದರೆ ಏನು ತಪ್ಪಾಯಿತು ಇಲ್ಲಿ, ಮೊದಲೇ ಈ ಕೆಲಸವನ್ನು ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಹೋರಾಟ ಆಗ್ತಾನೆ ಇರಲಿಲ್ಲ. ಏನು ಯಾವಾಗ ಹೋರಾಟಕ್ಕೆ ನಿಂತು CJP ಜೊತೆಗೆ ವಿದ್ಯಾರ್ಥಿಗಳು ರಾಜೀನಾಮೆಗೆ ಏನು ಆಗ್ರಹಿಸಿದ್ರು ಆಗಲೇ ಈ ಕೆಲಸ ಆಗಿಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಈಗ ನೋಡಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಈಗ ಏನೋ ಪ್ರಧಾನರವರ ರಾಜೀನಾಮೆ ಆಯಿತು, ಮುಂದೆ ಏನು, ಈಗ ಆಗ್ತಿರುವಂತಹ ಒಂದು ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು, ಸಂಸತ್ ಅಧಿವೇಶನದಲ್ಲಿ ವಿಪಕ್ಷವನ್ನು ಹೇಗೆ ಕಟ್ಟಿ ಹಾಕಬೇಕು, ಈ ಎಲ್ಲ ಪ್ರಶ್ನೆಗಳು, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ತುರ್ತು ಸಭೆಯನ್ನು ಮಾಡಿರುವಂಥದ್ದು ಅಮಿತ್ ಶಾ ಹಾಗೂ ಮೋದಿ ಅವರು ತುರ್ತು ಸಭೆಯನ್ನು ನಡೆಸಿರುವಂಥದ್ದು. ಏನು ಮಾಡಬೇಕು ನೆಕ್ಸ್ಟ್, ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಒಂದು ಸಿಚುವೇಶನ್ ಅಂತ ಹೇಳಿ ಈಗ ಒಂದು ಸಭೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ಕೆಲಸ ಅಂದರೆ ರಾಜೀನಾಮೆ ವಿಚಾರವನ್ನು ಆಗಲೇ ತೆಗೆದುಕೊಂಡಿದ್ದರೆ ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾನೆ ಇರಲಿಲ್ಲ, ವಿದ್ಯಾರ್ಥಿಗಳು ಕೂಡ ಈ ಥರ ಹೋರಾಟವನ್ನು ಮಾಡ್ತಾನೆ ಇರಲಿಲ್ಲ. ಜೊತೆಗೆ ಏನು ಅಕ್ರಮ, ನೀಟ್ ಪ್ರಶ್ನಾ ಪತ್ರಿಕೆಯಲ್ಲಿ ಏನು ಆಗಿದೆ, ಅಕ್ರಮ ಆಗಿದೆ, ಏನಾಯಿತು ಇಲ್ಲಿ, ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದರೆ, ರಾಜೀನಾಮೆಯನ್ನು ಮುಂಚೆನೇ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿಯಲ್ಲಿ ಬರ್ತಾ ಇರಲಿಲ್ಲ. ಈಗ ನೋಡಿ, ಸಂಸತ್ ಅಧಿವೇಶನದಲ್ಲಿ ವಿಪಕ್ಷವನ್ನು ಕಟ್ಟಿ ಹಾಕಬೇಕಲ್ಲ, ವಿಪಕ್ಷಗಳನ್ನು ಪ್ರಶ್ನೆ ಮಾಡುತ್ತಲ್ವ, ಈ ವಿಚಾರ ಚರ್ಚೆ ಆಗುತ್ತಲ್ವ, ಇದಕ್ಕೆ ಏನು ಮಾಡಬೇಕು, ಅವರಿಗೆ ಹೇಗೆ ಆನ್ಸರ್ ಮಾಡಬೇಕು, ಪರಿಸ್ಥಿತಿಯನ್ನು ಹೇಗೆ ತಿಳಿಗೊಳಿಸಬೇಕು, ಈ ಎಲ್ಲ ವಿಚಾರಗಳನ್ನು ಅಂದರೆ ಹೇಗೆ ನಿಭಾಯಿಸಬೇಕು ಅನ್ನುವಂಥ ವಿಚಾರಗಳನ್ನು ಈಗ ಚರ್ಚೆ ಮಾಡ್ತಾ ಇರುವಂಥದ್ದು.